ಮಾನ್ಯ ಶಾಸಕರೇ, ನಿಮಗೆ ಶೋಭೆ ತರೋದಲ್ಲ, ವಿಜಯಪುರದ ವರ್ತಕರನ್ನ ಸಹಿ ಮಾಡಿದ್ರಿ, ನೀವು ಪೂಜ್ಯರನ್ನ ಸಹಿ ಮಾಡಿದ್ರಿ, ಮಹಿಳಾ ಸಂಘಟನೆಗಳನ್ನ ಸಹಿ ಮಾಡಿದ್ರಿ. ಅಷ್ಟೇ ಅಲ್ಲ, ಇನ್ನೊಂದು ನಮ್ಮ ದೇಶ ಕಾಯುವ ಸೈನಿಕರು ಮಾಜಿ ಏನಾಗಿದ್ದಾರೆ ಅವರು ಬೆಂಬಲ ಕೊಟ್ಟಿದ್ದಾರೆ. ದೇಶ ಕಾಯುವ ಸೈನಿಕರಿಗೆ ಹೋರಾಟಕ್ಕೆ ಬಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವ್ರ ಕ್ಷಮೆಯನ್ನ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ನೀವು. ಈ ಎಲ್ಲ ಹೋರಾಟಗಾರರನ್ನ ಒಳಗೊಂಡು, ಎಲ್ಲ ಪೂಜ್ಯರನ್ನ ಒಳಗೊಂಡು, ಎಲ್ಲ ಮಹನೀಯರಿಗೆ ನೀವು ಬೇಷರತ್ತಾಗಿ ಕ್ಷಮೆ ಕೇಳಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ. ಅಷ್ಟೇ ಅಲ್ಲ, ಇದೊಂದು ಬಹಳ ಸೂಕ್ಷ್ಮ ವಿಚಾರ ಅದ. ಯಾತಕ್ಕಾಗಿ PPP, ಯಾಕೆ ಸರ್ಕಾರಿ ಅನ್ನೋದ್ರ ಬಗ್ಗೆ ಇವತ್ತೊಂದು ಬಹಿರಂಗ ಸವಾಲ್ ಹಾಕ್ತೀನಿ ನಗರ ಶಾಸಕರಿಗೆ ನಾನು. ಬಹಿರಂಗ ವೇದಿಕೆ ಇದೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ, ಇದೇ ವೇದಿಕೆಗೆ ಬರ್ರಿ, ನೀವು ಅದ್ರ ಬಗ್ಗೆ ಏನು ಜ್ಞಾನ ಅದ ನೀವು ಹೇಳ್ರಿ. ಇಲ್ಲಿ ಹೋರಾಟಗಾರ ಏನು ಮಾಡಿದಾರ ಅನ್ನೋದು ಅದನ್ನ ಹೇಳ್ತಾರೆ. PPP ಯಾಕೆ ಬೇಡ, ಸರ್ಕಾರಿ ವೈದ್ಯಕೀಯ ಏಕೆ ಬೇಕು, ಅದಕ್ಕೆ ನಡ್ಬರ್ಕೊಂದು ಸ್ಟೇಟ್ಮೆಂಟ್ ನೋಡಿದೆ. ಅವ್ರದ್ದು ಬಹಳ ಅಚ್ಚರಿ ಅನ್ನಿಸ್ತು. ಎಲ್ಲ ಹೋರಾಟ ಮಾಡೋರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಲಿಸ್ಲಕತ್ತಿಲ್ಲ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗ ಕಲಿಸ್ಲಕತ್ತಾರ. ಹೌದಪ್ಪ, ಇವತ್ತು ನನ್ನ ಮಗನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗೆ ಅದಾನ. ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ರಾಘವಣ್ಣಗಿರಿಯಲ್ಲಿ ಇದ್ದವ್ರು ಯಾಕೆ ಕಳಿಸಿದ್ರು? ಸರ್ಕಾರಿ ಶಾಲೆಯ ಪರಿಸ್ಥಿತಿ ಗಂಭೀರ ಆಗ್ಯದ. ಅದಕ್ಕೆ ಕಾರಣ ನೀನು ಮಹಾನುಭಾವನ ಭಾವ, ಸರ್ಕಾರದಿಂದ ಆರಿಸಿ ಬಂದಂತ ಜನಪ್ರತಿ ನೀ ಕಾರಣ. ಸರ್ಕಾರಿ ಶಾಲೆಗಳು ಚಲೋ ಇದ್ದು ಅಂದ್ರೆ ನಾವ್ಯಾಕೆ ಗೌರ್ಮೆಂಟ್ ಶಾಲೆಗೆ ಬಿಟ್ಟು ಪ್ರೈವೇಟ್ ಶಾಲೆಗೆ ಕಳಿಸ್ತಿದ್ವಿ ನಮ್ಮ ಮಕ್ಕಳನ್ನ? ಇದರ ಜ್ಞಾನ ಅದೋ ಇಲ್ಲೋ, ಇದನ್ನ ವಿಜಯಪುರ ಜನತೆಯ ಪರವಾಗಿ ಕೇಳಲಿಕ್ಕತ್ತೀನಿ ನಾನು. ಅದಕ್ಕೆ ಅಸಂಬದ್ಧವಾಗಿ ನಿಮ್ಮ ರಾಜಕಾರಣ ಏನೇ ಇಟ್ಕೋರಿ ನೀವು, ಶಿವಾನಂದ ಪಾಟೀಲ್ ಇರ್ಬೋದು, ಬಸನಗೌಡ್ರು ಇರ್ಬೋದು, ಯಾವುದೇ ರಾಜಕಾರಣಿ ಇರ್ಬೋದು, ನಿಮ್ಮ ರಾಜಕಾರಣ ನಿಮ್ಮ ಮಟ್ಟಿಗೆ ಇಟ್ಕೊಳ್ರಿ. ಅದನ್ನು ತಂದು ಹೋರಾಟಗಾರ ಮೇಲೆ ಹಾಕ್ಬೇಡ್ರಿ. ಹೋರಾಟಗಾರ ರೊಕ್ಕ ತಗೊಂಡು ಹೋರಾಟ ಮಾಡ್ತಾರೆ. ಇವತ್ತು ಇಲ್ಲಿ ಕೇಳಿಕ್ಕೆ ಇಚ್ಛೆ ಪಡ್ತೀನಿ ನಾನು, ಇವತ್ತು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಬಂದು ಕೂತಾರೆ. ಯಾಕೆ ಕೂತಾರೆ ಅಂದ್ರೆ ಬಡವರು ಮಕ್ಕಳಿಗೆ ಅನುಕೂಲ ಆಗಲಿ, ನಮ್ಮ ನಾಳೆ ಏನಾದರೂ ಚಿಕಿತ್ಸೆಗೆ ಹೋಗ್ಬೇಕಂದ್ರೆ ನಮಗೆ ವಿಜಯಪುರನಾಗೆ ಸರ್ಕಾರ ದವಾಖಾನೆ ಆಗಿಲ್ಲ ಅಂತ ಬಂದು ಕೂತಾರೆ ಅವರು. ಅದ್ರ ಸಂಬಂಧ ಬಂದು ಕೂತಾರೆ. ಇಲ್ಲಿ ನಮ್ಮ ಮಕ್ಕಳನ್ನ ನಾವು ವೈದ್ಯರನ್ನಾಗಿ ಮಾಡ್ಲಿಕ್ಕೆ ಬಂದು ಕೊಟ್ಟಿಲ್ಲ, ಗೌರ್ಮೆಂಟ್ನಾಗ ಪುಗಟ್ ಸೀಟ್ ತೋಳಿಗೆ ಬಂದು ಕೊಟ್ಟಿಲ್ಲ. ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಲತ್ತೇಳಿ ಇಲ್ಲಿ ನಾವು ಕೂತೇವಿ. ಅದಕ್ಕೆ ತಿಳಿದು ಮಾತಾಡ್ತಿರೋ, ತಿಳಿಲಾರದೆ ಮಾತಾಡ್ತಿರೋ, ದಯಮಾಡಿ ನಿಮ್ಮ ಹೇಳಿಕೆಯನ್ನು ತಪ್ಪಾಗಿ ನಾನು ಇವತ್ತು ಹೋರಾಟಗಾರರಿಗೆ ನಿಂದನೆ ಮಾಡಿದ್ದೀನಿ, ಹಾಗೂ ಅದರಲ್ಲಿ ಭಾಗಿಯಾದಂಥ ಪೂಜ್ಯರಿಗೆ ನಾನು ಇವತ್ತು ಆರೋಪಿಸಿನಿ. ಬೇಷರತ್ತು ಕ್ಷಮೆ ಕೇಳ್ರಿ. ಇಲ್ಲಿಕಂದ್ರೆ ವಿಜಯಪುರ ಜನತೆಗೆ ನಾನು, ಸ್ವಾಭಿಮಾನಿ ಜನತೆಗೆ ನಾನು ಆಗ್ರಹ ಮಾಡ್ತೀನಿ. ವಿಜಯಪುರದ ಸ್ವಾಭಿಮಾನಿ ಜನತೆಗೆ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ. ನಗರ ಶಾಸಕರನ್ನ ಅವರು ಕ್ಷಮೆ ಕೇಳುವವರಿಗೆ ಯಾವುದೇ ಸಭೆ ಸಮಾರಂಭಗಳಿಗೆ ನೀವು ಕರೀಲೇಬೇಡ್ರಿ ಅಂತ ಗೊತ್ತಾಗ್ತದೆ ಅವ್ರು ಮಾಡಿ ತಪ್ಪದೋ ಇಲ್ಲೋ ಅನ್ನೋದು. ಅದಕ್ಕೆ ದಯಮಾಡಿ ಇದರಲ್ಲಿ ಮಾನ್ಯ ಶಾಸಕರೇ ರಾಜಕೀಯ ಮಾಡಬೇಡ್ರಿ. ನಿಮ್ಮ ಬಗ್ಗೆ ಗೌರವವಾದ ಒಬ್ಬ ಜನಪ್ರತಿನಿಧಿ ಅದಿರಿ. ಅದಕ್ಕೆ ನಿಮ್ಮ ಹೇಳಿಕೆಯನ್ನು ಹಿಂಪಡೆದು ಬೇಷರತ್ತಾಗಿ ಹೋರಾಟಗಾರರು ಹಾಗೂ ಎಲ್ಲ ಹೋರಾಟಕ್ಕೆ ಬೆಂಬಲ ನೀಡಿದಂತ ಜನತೆಯನ್ನು ಕ್ಷಮೆಯನ್ನು ಕೋರಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ಹೌದು, PPP ವಿರುದ್ಧ ನಮ್ಮ ಈಗಾದರೂ ಆಗಿಲ್ಲ. ನಾನು ಯಾರು ವಿರೋಧ ಅಲ್ಲ, ನಾ ರಾಜಕಾರಣಿನೂ ಅಲ್ಲ. ಯಾರು ಒಳ್ಳೆ ಕೆಲಸ ಮಾಡಿದಾಗ ಹಿಂದೆ ನಾನು ನಮ್ಮದೇ BJP ಸರ್ಕಾರ, ನಾ BJP ಯುವ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಹಿಂದೆ ಕೂಡ ನಾನು ಅನೇಕ ಸಾಮಾಜಿಕ ಹೋರಾಟಗಳನ್ನು ಮಾಡಿದ್ದೀನಿ. PPP ವಿರುದ್ಧ ದನಿನೂ ಎತ್ತಿದ್ದೀನಿ. ಈ ಹೋರಾಟ ಪ್ರಾರಂಭವಾಗುವ ಪೂರ್ವದಲ್ಲಿ PPP ವಿರುದ್ಧ ದನಿ ಎತ್ತುವುದರಲ್ಲಿ ನಾನು ಅದೀನಿ. PPP ಅರ್ಥವನ್ನು ತಿಳಿಸಿಕೊಟ್ಟಿದ್ದೀನಿ. ಯಾರ ವಿರುದ್ಧ ನಂದು ಹೋರಾಟ ಅಲ್ಲ, ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ, ಯಾವುದೇ ಪಾರ್ಟಿಯ ವಿರುದ್ಧ ಅಲ್ಲ. ಇದರಲ್ಲಿ ರಾಜಕಾರಣ ಇಲ್ಲ. ಹೋರಾಟಗಾರರಿಗೆ ಇವತ್ತೇನು ಬೈದಿದ್ದಾರ, ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ, ಪೂಜರು ಭಾಗಿಯಾಗಿದ್ದರು. ಅದು ನೋವಾಗಿ ನಾನು ಇಲ್ಲಿ ಬಂದಿದ್ದೀನಿ. ಅದನ್ನು ಅವರ ಹೇಳಿಕೆಯನ್ನು ಖಂಡನೆ ಮಾಡಲಿಕ್ಕೆ ಇಲ್ಲಿ ನಾನು ಬಂದಿದ್ದೀನಿ. ಅದಕ್ಕೆ ಇದರಲ್ಲಿ ರಾಜಕೀಯ ದಯಮಾಡಿ ಯಾವ ಮಾಧ್ಯಮದವರು ಬೆರೆಸ್ಲಿಕ್ಕೆ ಹೋಗ್ಬೇಡ್ರಿ. ಯಾರು ಹೇಳ್ತಾರ್ರಿ? ಅದು ಅವರ ವೈಯಕ್ತಿಕ ಹೇಳಿಕೆ. ಅದರ ಬಗ್ಗೆ ನಾನು ಯಾವುದು ರಾಜಕೀಯ ಟೀಕೆ ಟಿಪ್ಪಣಿಗಳನ್ನು, ರಾಜಕೀಯ ವ್ಯಕ್ತಿಗಳ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವುದಿಲ್ಲ. ಈ ನಗರ ಶಾಸಕರು ಹೋರಾಟಗಾರರ ಮೇಲೆ ಗಂಭೀರ ಆಪಾದನೆ ಮಾಡಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಸರ್, ಶಿವಾನಂದ ಪಾಟೀಲ್ರು ಮತ್ತು ವೈಮನಸ್ಸಿಂದ ಈ ಮಾತು ಬಂದಿದೆ ಅಂತ ಅನಿಸುತ್ತೆ. ಆ ವೈಮನಸ್ಸನ್ನು ದಯಮಾಡಿ ಏನಾದರೂ ಇತ್ತಂದ್ರೆ ನಿಮ್ಮೊಳಗೆ ಇಟ್ಕೊಳ್ರಿ. ಅದನ್ನು ತಂದು ಹೋರಾಟಗಾರ ಮೇಲೆ ಹಾಕೋದು, ಪೂಜ್ಯರ ಮೇಲೆ ಹಾಕೋದು, ನಮ್ಮ ಎಲ್ಲ ಸಂಘಟನೆಗಳ ಮೇಲೆ ಹಾಕೋದು ನೀವು ಮಾಡಬೇಡ್ರಿ. ನಿಮ್ಮದು ನೀವು ಏನಾದರೂ ಅದು ಮಾಡ್ಕೋರಿ. ನಾವು ನಿಮ್ಮ ಜಗಳದೊಳಗೆ ನಾವು ಭಾಗಿಯಾಗ್ಲಿಕ್ಕೆ ಹೋಗಂಗಿಲ್ಲ. ಈ ಹೋರಾಟಗಾರರು ರೊಕ್ಕ ತಿಂದು ಮಾಡ್ತಾರೆ, ಸಂಜೆಗೆ ಹೋಗೋಣ ಪೇಮೆಂಟ್ ತೊಗೋತಾರೆ. ಹಂಗಂದ್ರೆ ನೀವು ಮಾಡಿದಂಥ ಹೋರಾಟಕ್ಕೆ ನೀವು ಪೇಮೆಂಟ್ ತೊಗೊಂಡು ಮಾಡ್ತಿದ್ರಿ ಅನ್ನೋ ಈ ಹೋರಾಟಗಾರ ಕೇಳಕತ್ತಾರೆ. ಇವತ್ತು ಕೇಳ್ಯಾರ ಅವರು, ಕೇಳ್ತಾರೆ. ಏನು ಆಧಾರ ಅದ? ಅದಕ್ಕೆ ದಯಮಾಡಿ ಮಾನ್ಯ ಶಾಸಕರೇ ತಕ್ಷಣ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ವಿಜಯಪುರ ಜನತೆಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲಿಕಂದ್ರೆ ವಿಜಯಪುರ ಜನತೆ ಬರುವಂಥ ದಿನಗಳಲ್ಲಿ ತಾವು ಕ್ಷಮೆ ಕೇಳದೇ ಇದ್ರೆ ಏನು ಉತ್ತರ ಕೊಡಬೇಕನ್ನೋದು ಅವರು ನಿರ್ಣಯ ಮಾಡುವಂಥ ಶಕ್ತಿ ಜನತೆಯ ಕೈಯಲ್ಲಿದೆ ಅನ್ನೋ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಹೋರಾಟಗಾರರ ಹೋರಾಟ ಯಾವ ರೀತಿ ಇರ್ತದೆ? ಹೋರಾಟಗಾರರ ಹೋರಾಟ ನಿರಂತರವಾಗಿರ್ತದೆ.
ಅದು ಯಾವುದೇ ಪಕ್ಷ ಅಧಿಕಾರಿನಾಗಿರ್ಬೋದು, ಇಲ್ಲಿ ಯಾರೇ ಶಾಸಕ ಇರ್ಬೋದು, ಯಾರೇ ಜನಪ್ರತಿನಿಧಿ ಇರ್ಬೋದು, ಸರ್ಕಾರ ಇದಕ್ಕೆ ಸಂಬಂಧ ಇಲ್ಲ. ವಿಜಯಪುರಕ್ಕೆ ಏನಪ್ಪಾ ಅಂದ್ರೆ ಇವತ್ತು ಏನೇ ಮಾಡ್ಬೇಕಂದ್ರೂ ಹೋರಾಟ ಮಾಡಿ ತಗೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ವಿಜಯಪುರ ಜನತೆಗೆ ಬಂದಿದೆ. ಅದಕ್ಕೆ ಸರ್ಕಾರ ಇವತ್ತು ಉತ್ತರ ಕರ್ನಾಟಕವನ್ನು, ವಿಶೇಷವಾಗಿ ವಿಜಯಪುರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಲಾರದೆ ಏನು ಈ ಅಧಿವೇಶನ ನಡೆದ ಬೆಳಗಾವದಾಗ, ಅದಕ್ಕೆ ಆ ಬೆಳಗಾವಿ ಅಧಿವೇಶನದಲ್ಲೇ ನಿರ್ಣಯ ಆಗಬೇಕು. ವಿಜಯಪುರನ್ಯಾಗ PPP ಇಲ್ಲ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಾವು ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಸರ್ಕಾರ ಇವತ್ತು ತನ್ನ ನೈಜ ಭಕ್ತಿಯನ್ನು, ಉತ್ತರ ಕರ್ನಾಟಕದ ಮೇಲೆ ಇರುವಂಥ ಪ್ರೀತಿಯನ್ನು ತೋರಿಸಬೇಕಂತೇಳಿ ಸರ್ಕಾರಕ್ಕೆ ಕೂಡ ನಾನು ಆಗ್ರಹ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಗೊತ್ತಿದೆ ರಾಘವಣ್ಣಿಗೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.